ಉದ್ಯಮ. ಇವತ್ತು ಭಾರತ ದೇಶದಲ್ಲಿ ಯುವ ಸಮುದಾಯ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಈ ಯುವ ಸಮುದಾಯಕ್ಕೆ ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಅವರು ಯಾವ ಉದ್ಯಮವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಭಾಳಷ್ಟು ಪರದಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ತಕ್ಕಂಥ ಈ ಒಂದು ಕುಕ್ಕುಟ ಉದ್ಯಮ, ಏನು ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ, ಇದು ಭಾಳ ಒಳ್ಳೆಯ ಒಂದು ಉದ್ದಿಮೆಯಾಗಿದೆ ಮತ್ತು ಹೆಚ್ಚು ಲಾಭದಾಯಕವಾದಂಥ ಉದ್ದಿಮೆ. ಭಾಳ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಮಾಡ್ಕೊಳ್ಬಹುದಂಥ ಉದ್ದಿಮೆ. ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಿರಕ್ಕಂಥ ಕುಕ್ಕುಟಗಳಿಂದ ಈಗಾಗಲೇ ಇದು 14 ದಿವಸದ ಒಂದು ಆ 14 ದಿವಸ ಅಂತ ಏಜ್ ಆದಂಥ ಒಂದು ಕೋಳಿಗಳನ್ನ ನೋಡ್ತಿದ್ದೇವೆ. ಈಗ ಆಲ್ರೆಡಿ ಡೇ ಓಲ್ಡ್ ಆದಂಥ ಈ ಕೋಳಿಗಳು ಈಗಾಗಲೇ ಆಹಾರವನ್ನು ಸೇವಿಸ್ತಾ ಅದು ಈಗಾಗಲೇ 14 ದಿವಸಕ್ಕೆ ಬಂದಿದೆ. ಒಳ್ಳೆ ಸುಮಾರು ಹೆಚ್ಚು ಕಡಿಮೆ 250 ಗ್ರಾಮ್ನಷ್ಟು ತೂಕ ಬಂದಿದೆ. ಈ ಒಂದು ಉದ್ಯಮ ಇನ್ನು 45 ದಿವಸದೊಳಗೆ ಇದನ್ನು ಮಾರಾಟಕ್ಕೆ ತಯಾರಾಗ್ತದೆ. ಮಾರಾಟಕ್ಕೆ ನಾವು ತಯಾರಾದಾಗ ಬಹುಶಃ ಒಂದು ಕೋಳಿಗೆಯಿಂದ ನಮಗೆ ಒಂದು 4.5 ರಿಂದ 5 ರೂಪಾಯಿ ಅಷ್ಟು ಲಾಭವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ಯಾವ್ಯಾವ ಯುವ ಉದ್ದಿಮೆದಾರ ಯಾರು ಆಸಕ್ತಿಯನ್ನು ಹೊಂದಿದ್ದೀರಾ, ಈ ರೀತಿಯ ಒಂದು ಕುಕ್ಕಟ ಉದ್ದಿಮೆಯನ್ನು ಮಾಡೋದ್ರ ಮೂಲಕ ಹೆಚ್ಚು ಲಾಭ ಮಾಡ್ಕೊಳ್ಬೋದು. ಆ ಮೂಲಕವಾಗಿ ಆಹಾರ ಉದ್ಯಮದಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತೇನು ಆಹಾರ ಭದ್ರತೆಯ ವಿಚಾರ ಬಂದಾಗ ನಾವು ಕೇವಲ ವೆಜಿಟೇಬಲ್ ಆಹಾರಗಳ ಜೊತೆಗೆ ಹೆಚ್ಚು ಪೌಷ್ಟಿಕಯುಕ್ತವಾದಂಥ ಈ ಕೋಳಿಯಿಂದ ಬಂದಂಥ ಮಾಂಸ ಏನಿದೆ, ಈ ಕೋಳಿಯಿಂದ ಬಂದ ಚಿಕನ್ ಏನಿದೆ, ಈ ಚಿಕನ್ನಿಂದ ನಾವು ಈ ಆಹಾರ ಭದ್ರತೆಯೂ ಆಗ್ತದೆ. ಅದರ ಜೊತೆಗೆ ಹೆಚ್ಚು ಪೌಷ್ಟಿಕಾಂಶವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕಂಗಾಗುತ್ತೆ, ಹೆಚ್ಚು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರ ಮೂಲಕವಾಗಿ ಪ್ರತಿಯೊಬ್ಬ ಯುವ ಸಮುದಾಯ ಏನಿದೆ ಒಂದು ಉದ್ದಿಮೆಯನ್ನು, ಈ ಕುಕ್ಕಟ ಉದ್ದಿಮೆಯನ್ನು ಮಾಡೋದ್ರ ಮೂಲಕ ಹೆಚ್ಚು ಲಾಭದಾಯಕ ಮಾಡಿದ ಅವರ ಜೀವನವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಉದ್ದಿಮೆ ಆಯ್ಕೆ ಅಂತ ಹೇಳ್ಬೋದು. ಯಾರು ಆಸಕ್ತಿಯನ್ನು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿಯ ಒಂದು ಕುಕ್ಕಟ ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕೆ ತಮ್ಮ ಆದಾಯವನ್ನು ಹೆಚ್ಚಿಕೊಳ್ಳೋಕ್ಕೆ ಸಾಧ್ಯತೆ ಆಗ್ತದೆ.